ದೂರು ಕೊಡಲು ಬಂದವಳ ಜೊತೆ ರಾಸಲೀಲೆ. ಕೊನೆಗೂ ಡಿವೈಎಸ್ಪಿ ಕಾಮಚಂದ್ರಪ್ಪ ಅಮಾನತು. ಎಸ್, ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವ ಘಟನೆಯೊಂದು ನಿನ್ನೆ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿ ನಡೆದು ಹೋಗಿತ್ತು. ದೂರು ನೀಡಲು ಕಚೇರಿಗೆ ಬಂದಿದ್ದ ಮಹಿಳೆಯನ್ನೇ ಬೀಳಿಸಿಕೊಂಡಿದ್ದ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ತನ್ನ ಕಚೇರಿಯಲ್ಲಿ ರಾಸಲೀಲೆಯನ್ನ ನಡೆಸಿಬಿಟ್ಟಿದ್ದ. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡಿವೈಎಸ್ಪಿ ರಾಮಚಂದ್ರಪ್ಪನ ಕೃತ್ಯದಿಂದ ಪೊಲೀಸ್ ಇಲಾಖೆಯ ಗೌರವ ಮಣ್ಣು ಪಾಲಾಗಿತ್ತು. ಕಾಮಚಂದ್ರಪ್ಪನ ಕಾಮಪುರಾಣದ ವಿಡಿಯೋವನ್ನು ನೋಡಿದ ಮಂದಿ ಚೀಟು ಅಂತ ಒಗಿದಿದ್ರು. ಪೊಲೀಸ್ ಯೂನಿಫಾರ್ಮ್ನಲ್ಲಿ, ಅದು ಕೂಡ ಕಚೇರಿಯಲ್ಲಿಯೇ ಇಂತಹ ನೀಚ ಕೃತ್ಯ ಎಸಗಿದ್ದ ಅಧಿಕಾರಿಯನ್ನ ಕೇವಲ ಅಮಾನತುಗೊಳಿಸುವುದು ಮಾತ್ರವಲ್ಲ, ಕೆಲಸದಿಂದಲೇ ವಜಾಗೊಳಿಸಬೇಕು ಅಂತ ಒತ್ತಾಯಗಳು ಕೇಳಿಬಂದಿದ್ವು. ಈ ಪ್ರಕರಣದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾದ ಹಿನ್ನೆಲೆ ಕೊನೆಗೂ ಈ ಕಾಮಚಂದ್ರಪ್ಪನನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಜಮೀನು ವ್ಯಾಜ್ಯದ ಬಗ್ಗೆ ದೂರು ಕೊಡಲು ಪಾವಗಡದಿಂದ ಮಹಿಳೆಯೊಬ್ಬಳು ಮಧುಗಿರಿಯ ಡಿವೈಎಸ್ಪಿ ಕಚೇರಿಗೆ ಬಂದಿದ್ಲು. ಈ ಮಹಿಳೆಯನ್ನ ಪುಸಲಾಯಿಸಿದ್ದ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ತನ್ನ ಕಚೇರಿಯಲ್ಲಿನ ಏಕಾಂತ ಗೃಹ ಅಥವಾ ಶೌಚಾಲಯಕ್ಕೆ ಕರೆದುಕೊಂಡು ಹೋಗಿದ್ದು ಅನೈತಿಕ ಚಟುವಟಿಕೆಯನ್ನ ಆರಂಭಿಸಿದ್ದ. ಇದನ್ನ ಯಾರೋ ಕಿಟಕಿಯ ಮೂಲಕ ಚಿತ್ರೀಕರಣ ಮಾಡಿಕೊಂಡಿದ್ದು ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಗೃಹ ಸಚಿವರ ತವರು ಜಿಲ್ಲೆ ಮತ್ತು ಸಹಕಾರ ಸಚಿವರ ಕ್ಷೇತ್ರದಲ್ಲಿ ನಡೆದಿದ್ದ ಪೊಲೀಸ್ ಅಧಿಕಾರಿಯ ಈ ನೀಚ ಕೃತ್ಯದಿಂದ ಇಬ್ಬರಿಗೂ ತೀವ್ರ ಮುಜುಗರವನ್ನ ತರಿಸಿತ್ತು. ಇನ್ನು ಈ ವಿಡಿಯೋ ಬಗ್ಗೆ ಗೊತ್ತಾಗ್ತಿದ್ದಂತೆ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್ ಮೇಲಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪನನ್ನ ಅಮಾನತುಗೊಳಿಸಿ ಡಿಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.